ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ದೇಶದ ಅಭಿವೃದ್ಧಿಗೆ ಖಾಸಗಿ ಶಾಲೆಗಳ ಕೊಡುಗೆ ಅಪಾರ. ಹಲವು ಸವಾಲುಗಳ ನಡುವೆಯೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಶಾಲೆಗಳಿಗೆ ಅಭಿನಂದನೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ದಿವಂಗತ ಎಚ್.ಎಸ್. ಪ್ರಕಾಶ್ ಜನಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದವರು. ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ. ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಬಣ್ಣನೆ. ಸೆಪ್ಟೆಂಬರ್ 19ರಂದು ವಿಧಾನಸೌಧ ಚಲೋ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಅಂಗನವಾಡಿ ಫೆಡರೇಷನ್ ಮತ್ತೆ ಹೋರಾಟ. ದೇಶದ ಅಭಿವೃದ್ಧಿಗೆ ಖಾಸಗಿ ಹಾಗೂ ಅನುದಾನ ರಹಿತ ಶಾಲೆಗಳ ಕೊಡುಗೆ ಅಪಾರವಾಗಿದೆ ಎಂದು ಸಂಸದ ಶ್ರೇಯಸ್ ಪಟೇಲ್ ಹೇಳಿದರು. ನಗರದ ಶ್ರೀ ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿಂದು ಜಿಲ್ಲಾ ಅನುದಾನ ರಹಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಒಕ್ಕೂಟದ ವತಿಯಿಂದ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಖಾಸಗಿ ಶಾಲೆಗಳು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಹಲವು ಸವಾಲುಗಳ ನಡುವೆಯೂ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಮುಂಚೂಣಿ ಸ್ಥಾನದಲ್ಲಿರುವ ಖಾಸಗಿ ಶಾಲೆಗಳಿಗೆ ಅಭಿನಂದನೆ ಸಲ್ಲಿಸಲಾಗುವುದು. ಸರ್ಕಾರದ ಕಠಿಣ ನಿಯಮಗಳು ಖಾಸಗಿ ಅಥವಾ ಅನುದಾನ ರಹಿತ ಶಾಲೆಗಳನ್ನು ನಡೆಸಲು ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ. ತಾನು ಎಂದಿಗೂ ತಮ್ಮ ಪರವಾಗಿ ನಿಂತು ನನ್ನ ವ್ಯಾಪ್ತಿಯಲ್ಲಿ ಬಗೆಹರಿಸಬಹುದಾದ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಡುವೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮವನ್ನು ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ನಾನು ಕೋರುತ್ತಾ, ಏಕೆ ಸರ್ಕಾರಿ ಶಾಲೆಗಳು ಇವತ್ತು ನಿಮಗೆಲ್ಲ ಗೊತ್ತಿದೆ ಯಾವ ಸ್ಥಿತಿಯಲ್ಲಿ ನಡೆದಿದೆ ನಮ್ಮ ಸರ್ಕಾರಿ ಶಾಲೆಗಳು. ಅದೇ ರೀತಿಯಲ್ಲಿ ನೀವು ನಮ್ಮ ಪ್ರೈವೇಟ್ ಶಾಲೆಗಳು ನಡೆಸುವಂತಹ ಒಂದು ಉನ್ನತ ಶಿಕ್ಷಣ ಕೊಡ್ತೀವಿ. ಅದಕ್ಕೆ ನಮ್ಮೆಲ್ಲರ ಹೃದಯದ ಮೆಚ್ಚುಗೆ ಇದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದೊಂದು ರೀತಿ ಒಂದೊಂದು ಸಮಸ್ಯೆಗಳಿದೆ. ಏನೋ ಪ್ರೈವೇಟ್ ಶಾಲೆ ಅಂತ ಹೇಳಿದ್ರೆ ಒಂದು ಕಾಸ್ಟ್ಲಿ ಅಂತ ಹೇಳ್ತಾರೆ, ದುಡ್ಡು ಜಾಸ್ತಿ ತಗೊಂತಾರೆ ಅಂತೆ. ಅದರ ನ್ಯೂನ್ಯತೆ ಅದನ್ನು ನೆಚ್ಚುವಂತಹ ಒಂದು ಕಷ್ಟ ನಿಮಗೆಲ್ಲ ಗೊತ್ತಿದೆ. ಖಂಡಿತವಾಗಿಯೂ ಅದನ್ನು ನ್ಯೂನ್ಯತವಾಗಿ ನಡೆಸ್ಕೊಡುತ್ತೆ. ಅದಕ್ಕೆ ಹ್ಯಾಟ್ಸ್ ಆಫ್ ಅಂತ ನಾನು ಈ ಮಾಧ್ಯಮ ಮುಖಾಂತರ ಮತ್ತೆ ಈ ವೇದಿಕೆ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅಷ್ಟು ಸುಲಭವಲ್ಲ ಒಂದು ಪ್ರೈವೇಟ್ ಶಾಲೆ ನಡೆಸಲಿಕ್ಕೆ. ಅದರಲ್ಲಿ 10 ಹಲವಾರು ನ್ಯೂನತೆಗಳಿರ್ತದೆ. ಈಗ ನಮ್ಮ ಗಂಗಾಧರನ್ ಅವರು ಹೇಳಿರೋ ರೀತಿಯಲ್ಲಿ ESI ಆಸ್ಪತ್ರೆ ಬಗ್ಗೆ ಹೇಳಿದ್ರು. ಮತ್ತೆ ನಿನ್ನೆ ಸಹ ಒಬ್ರು ಫೈರ್ ಡಿಪಾರ್ಟ್ಮೆಂಟ್ ಏನೋ ಒಂದು ಸಮಸ್ಯೆ ಇದೆ ಖಾಸಗಿ ಶಾಲೆಯವರಿಗೆ ಅಂತ ಹೇಳಿದ್ರು. ಅದನ್ನು ಸಹ ಕಾರ್ಯಕ್ರಮದಲ್ಲಿ ಶ್ರೀ ಆದಿಚುಂಚನಗಿರಿ ಹಾಸನ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ, ಶಾಸಕ ಸ್ವರೂಪ್ ಪ್ರಕಾಶ್, ಸಿಮೆಂಟ್ ಮಂಜು, ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಡಿಡಿಪಿಐ ಪಾಂಡು, ನಗರದ ವಿವಿಧ ಖಾಸಗಿ ಶಾಲೆಗಳ ಮುಖ್ಯಸ್ಥರಾದ ಶಿವರಾಮೇಗೌಡ, ಎಚ್.ಎಸ್. ಅನಿಲ್ ಕುಮಾರ್, ಟೈಮ್ಸ್ ಗ್ರೂಪ್ ಕಾರ್ಯದರ್ಶಿ ಬಿಕೆ ಗಂಗಾಧರ್ ಸೇರಿದಂತೆ ಮೊದಲಾದವರಿದ್ದರು. ಸೌಮ್ಯ ಸ್ವಭಾವದ ಮೂಲಕವೇ 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿ ಜನಸೇವೆಗಾಗಿಯೇ ತನ್ನ ಜೀವನವನ್ನ ಮುಡುಪಾಗಿಟ್ಟಿದ್ದ ಮಾಜಿ ಶಾಸಕ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ ಎಂದು ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಬಣ್ಣಿಸಿದರು. ಹಾಸನ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಹಾಗೂ ಫ್ರೆಂಡ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು ರಿಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಮಾಜಿ ಶಾಸಕರಾದ ದಿವಂಗತ ಎಚ್.ಎಸ್. ಪ್ರಕಾಶ್ ಸ್ಮರಣಾರ್ಥ ಆಯೋಜಿಸಲಾಗಿದ್ದ ರಾಜ್ಯಮಟ್ಟದ ಹೊನಲು ಬೆಳಕಿನ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಆದಿಚುಂಚನಗಿರಿಯ ಸದ್ಭಕ್ತರ ಪೈಕಿ ಒಬ್ಬರಾಗಿದ್ದ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಕ್ರೀಡೆಗಳಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು. ಅವರು ಶಾಸಕರಾಗಿದ್ದ ಅವಧಿಯಲ್ಲೂ ಕೂಡ ಅನೇಕ ಕ್ರೀಡಾ ಚಟುವಟಿಕೆಗಳನ್ನು ನಡೆಸುವ ಜೊತೆಗೆ ಅಪರ ಜನಸೇವೆ ಮೂಲಕವೇ ಜನಮನ್ನಣೆ ಗಳಿಸಿದ್ದರು. ಮಾಡಿರುವ ಒಳ್ಳೆಯ ಕೆಲಸಗಳು ಇಂದಿಗೂ ಜೀವಂತವಾಗಿವೆ ಎಂದರು. ಯಾವ ಉದ್ದೇಶ ಅಂತೇಳಿ ನಿಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ನಮ್ಮ ಶ್ರೀಮಠದ ಸದ್ಭಕ್ತರು, ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಹಾಸನದಲ್ಲಿ ಸಾಕಷ್ಟು ಜನಾನುರಾಗಿಗಳಾಗಿ ಸಮಾಜ ಸೇವೆ, ಸಾರ್ವಜನಿಕರ ಸೇವೆ, ಅನೇಕ ಸಂಘ ಸಂಸ್ಥೆಗಳ ಸೇವೆ, ಯಾವುದೇ ಒಂದು ಒಳ್ಳೆ ಕೆಲಸಗಳಾದರೂ ಕೂಡ ನಾನು ಆ ಕೆಲಸದಲ್ಲಿ ಭಾಗಿಯಾಗಿ ಒಂದಷ್ಟು ಜನಸೇವೆಯನ್ನು ಮಾಡಬೇಕು ಅಂತೇಳಿ ಕರೆದೇ ಹೋಗಲಿ ಮುಂದೆ ನಿಂತ್ಕೊಂಡು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಅನೇಕ ವರ್ಷಗಳು ಶಾಸಕರಾಗಿ ಇವತ್ತು ಅವರಿಗೆ ಇದ್ದಿದ್ರೆ 73 ವರ್ಷಗಳಾಗ್ತಿತ್ತು. 73 ವರ್ಷ. ಅವರ ಮಕ್ಕಳು, ಅವರ ತಮ್ಮಂದಿರು, ಅವರ ಎಲ್ಲ ಆತ್ಮಬಂಧುಗಳು. ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ, ನಮ್ಮ ತಂದೆಯವರು ಕ್ರೀಡಾಕೂಟದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದರು. ಆ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಈ ಕ್ರೀಡಾಕೂಟ ಆಯೋಜಿಸಲಾಗಿದೆ. ಈ ಪಂದ್ಯಾವಳಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಕ್ರೀಡಾಪಟುಗಳು ಆಗಮಿಸಿರುವ 32 ತಂಡಗಳಿಗೂ ಈ ಮೂಲಕ ಶುಭಾಶಯ ಕೋರುತ್ತಾ ಮುಂದಿನ ದಿನಗಳಲ್ಲಿ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇನ್ನಷ್ಟು ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಸಹಕಾರ ಮಾಡಿದ್ರಿ. ಪ್ರತಿ ವರ್ಷದಂತೆ ನಮ್ಮ ತಂದೆಯವರು ಕೂಡ ಒಳ್ಳೆಯ ಕ್ರೀಡಾಪಟು ಮತ್ತು ಕ್ರೀಡೆಗೆ ಬಹಳ ಒಂದು ಉತ್ತೇಜನ ಕೊಡ್ತಿದ್ದ ಒಂದು ವ್ಯಕ್ತಿ.
ಇವತ್ತು ಅವರ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮನ ಮಾಡಬೇಕು ಅಂತೆಲ್ಲ ನಮ್ಮ ತಂದೆ ಸ್ನೇಹಿತರು, ಹಿರಿಯರು, ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲರೂ ಕೂಡ ಸೇರಿ ಒಂದು ಅರ್ಥಪೂರ್ಣವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಫುಟ್ಬಾಲ್ ಟೂರ್ನಮೆಂಟ್ನ ಆಯೋಜಿಸಿದ್ದು. ಇದು 3 ದಿನ ಕಾಲ ಏನು ಫುಟ್ಬಾಲ್ ಟೂರ್ನಮೆಂಟ್ ಆಯೋಜನೆ ಮಾಡಿದ್ರಿ. ಇವತ್ತು ಹಲವಾರು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹುಬ್ಬಳ್ಳಿಯಿಂದನೂ ಬಂದಿರಂತ ಕೇಳ್ಬಿಟ್ಟೆ. ಹಾಗಾಗಿ ಹಲವಾರು ಜಿಲ್ಲೆಗಳಿಂದ ಬಂದು ಇವತ್ತು ಕ್ರಿಕೆಟ್ ಟೂರ್ನಮೆಂಟ್, ನಮ್ಮ ಫುಟ್ಬಾಲ್ ಟೂರ್ನಮೆಂಟ್ಗೆ ತಾವೆಲ್ಲ ಬಂದಿದ್ರಿ ಹಲವು ಬೇರೆ ಜಿಲ್ಲೆಗಳಿಂದ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ನಮ್ಮ ಹಾಸನಕ್ಕೆ ಮೊದಲನೇದಾಗಿ ಸ್ವಾಗತವನ್ನು ಕೂಡ ಕೋರ್ತಾ, ಕಾರ್ಯಕ್ರಮ 3 ದಿನದ ಕಾರ್ಯಕ್ರಮ ಯಶಸ್ವಿಯಾಗಲಿ. 32 ತಂಡ ಬಂದಿದ್ದನ್ನು ಕೂಡ ಕೇಳ್ಪಟ್ಟೆ. ಒಳ್ಳೆಯದಾಗಲಿ ತಮ್ಮೆಲ್ಲರೂ ಕೂಡ ಅಂತ ಹೇಳ್ತಾ, ಮತ್ತೊಮ್ಮೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಕ್ರೀಡೆಯನ್ನು ಉತ್ತೇಜನ ಎಲ್ಲ ಕಾರ್ಯಕ್ರಮ ಕೂಡ ನಾವು ಪ್ರತಿ ವರ್ಷ ಮಾಡಿಕೊಂಡು ಬರ್ತೀವಿ. ತಾವು ಕೂಡ ನಮ್ಮೆಲ್ಲ ಸಹಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ. ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಒಕ್ಕಲಿಗರ ಸಂಘದ ನಿರ್ದೇಶಕ ರಘುಗೌಡ, ಮಾಧ್ಯಮ ವಕ್ತಾರ ಹೊಂಗೆರೆ ರಘು, ಮುಖಂಡರಾದ ಬೆದರೆಕೆರೆ ಜಯರಾಮ್ ಸೇರಿದಂತೆ ಇತರರಿದ್ದರು. ಅಂಗನವಾಡಿ ಉಳಿಸಿ, ಅಂಗನವಾಡಿಗಳನ್ನ ಬಲಪಡಿಸಿ ಎಂದು ಆಗ್ರಹಿಸಿ ಪ್ರಮುಖ 5 ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇದೇ ತಿಂಗಳ 19ರಂದು ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕಿಯರ ಫೆಡರೇಷನ್ ಜಿಲ್ಲಾ ಸಂಚಾಲಕ ಎಂಸಿ ಡೋಂಗ್ರೆ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ 4 ಪ್ರಮುಖ ಸಂಘಟನೆಗಳು ಸೇರಿ ಸಂಯುಕ್ತ ಸಂಘರ್ಷ ಸಮಿತಿ ಎಂಬ ಐಕ್ಯ ವೇದಿಕೆಯಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಹೋರಾಟ ನಡೆಯಲಿದೆ. ನಮ್ಮ ಪ್ರಮುಖ ಬೇಡಿಕೆ ಎಂದರೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ್ದರೂ ರಾಜ್ಯ ಸರ್ಕಾರ ಗ್ರಾಚ್ಯುಟಿ ಸೌಲಭ್ಯ ನೀಡಲು ಮೀನಾಮೇಷ ಎಣಿಸುತ್ತಿದ್ದು ಅದನ್ನು ಕೂಡಲೇ ಅನುಷ್ಠಾನಗೊಳಿಸಬೇಕು. ಹಾಗೆಯೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ 15,000, ಸಹಾಯಕರಿಗೆ 10,000 ಏರಿಸಬೇಕು. ಇದನ್ನ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷ ಭರವಸೆ ನೀಡಿತ್ತು. ಅದನ್ನ ಜಾರಿ ಮಾಡಬೇಕು. ಅಂಗನವಾಡಿ ಕೇಂದ್ರಗಳಲ್ಲೇ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸಬೇಕು. ಇದಕ್ಕೆ ರಾಜ್ಯ ಸರ್ಕಾರ ತಾತ್ವಿಕ ಒಪ್ಪಿಗೆ ನೀಡಿದೆ. ಇದಕ್ಕಾಗಿ ಕೂಡಲೇ ತಜ್ಞರ ಸಮಿತಿ ರಚಿಸಬೇಕು. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸೂಕ್ತ ತರಬೇತಿ ಕೊಡಿಸಬೇಕು ಎಂದರು. ಇದೇ ತಿಂಗಳು 19ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಒಟ್ಟಾಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ 4 ಪ್ರಮುಖ ಅಂಗನವಾಡಿ ಸಂಘಟನೆಗಳು ಒಟ್ಟಾಗಿ ಒಂದು ಸಂಯುಕ್ತ ಸಂಘರ್ಷ ಸಮಿತಿ ಅಂತ ಮಾಡಿಕೊಂಡು ಆ ಸಂಯುಕ್ತ ಸಂಘರ್ಷ ಸಮಿತಿಯ ಬ್ಯಾನರ್ನಲ್ಲಿ ಈ ಹೋರಾಟ 19ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ. ಪ್ರಮುಖವಾಗಿ 5 ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮೊಟ್ಟ ಮೊದಲ ಡಿಮ್ಯಾಂಡ್, ಎಲ್ಲದಕ್ಕಿಂತ ಭಾಳ ಮುಖ್ಯವಾದದ್ದು, ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ಕೊಡಬೇಕು ಅನ್ನೋದು ಮೊದಲನೇ ಡಿಮ್ಯಾಂಡ್. ಇದ್ರ ಬಗ್ಗೆ ನಾವು ಕೋರ್ಟಿಗೆ ಹೋಗಿದ್ವಿ. ಕೋರ್ಟಲ್ಲೂ ಸಹ ನಮ್ಮ ಪರವಾಗಿ ತೀರ್ಮಾನ ಬಂದು ಆಮೇಲೆ ರಾಜ್ಯ ಸರ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ಜಯಲಕ್ಷ್ಮಿ, ಕಾರ್ಯಾಧ್ಯಕ್ಷರಾದ ಕಾಮ್ರೇಡ್ ಕೆ ನೇತ್ರಾವತಿ ಇದ್ದರು. ಕರ್ನಾಟಕ ಸುವರ್ಣ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆ ಈಗಾಗಲೇ ಜಿಲ್ಲೆಯಲ್ಲಿ ಸಂಚರಿಸುತ್ತಿದ್ದು ಸೆಪ್ಟೆಂಬರ್ 17ರಂದು ನಗರಕ್ಕೆ ಆಗಮಿಸಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಎಂಬ ಕವಿವಾಣಿಯನ್ನ ಹೆಸರಾಯಿತು ಕರ್ನಾಟಕ ಉಸಿರಾಯಿತು ಕನ್ನಡ ಎಂದು ಘೋಷವಾಕ್ಯ ಮಾಡಲಾಗಿದೆ. ಮೈಸೂರು ಸಂಸ್ಥಾನ ರಾಜ್ಯದ ಹೆಸರನ್ನ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ 50 ವರ್ಷ ತುಂಬಿದ ಸವಿನೆನಪಿಗಾಗಿ ಕರ್ನಾಟಕ ಸಂಭ್ರಮ 50ನ್ನು ಆಚರಿಸಲಾಗುತ್ತಿದೆ. ನವೆಂಬರ್ 2ರಂದು ಸಿಎಂ ಅವರಿಂದ ಹಂಪಿಯಲ್ಲಿ ಚಾಲನೆ ಪಡೆದ ರಥಯಾತ್ರೆ ಇದೀಗ ಜಿಲ್ಲೆಯ ವಿವಿಧೆಡೆ ಸಂಚರಿಸುತ್ತಿದೆ. ಸೆಪ್ಟೆಂಬರ್ 17ರಂದು ಅತ್ಯಂತ ಸಂಭ್ರಮ ಸಡಗರದಿಂದ ಸ್ವಾಗತಿಸಲು ಈಗಾಗಲೇ ಡಿಸಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಗಿದೆ. ಅಂದು ಡೈರ್ ವೃತ್ತದಲ್ಲಿ ಸ್ವಾಗತಿಸಿ ನಂತರ ರೈಲ್ವೆ ನಿಲ್ದಾಣ, ಬಿಎಸ್ಎನ್ಎಲ್ ಭವನದ ಎದುರು, ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ, ಎನ್ನ ವೃತ್ತ, ಹೇಮಾವತಿ ಪ್ರತಿಮೆ ಎದುರಿಂದ ಹಾಸನಾಂಬ ಕಲಾಕ್ಷೇತ್ರದವರೆಗೆ ಯಾತ್ರೆ ಸಂಚರಿಸಲಿದೆ. ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು, ಕನ್ನಡಪರ ಸಂಘಟನೆಗಳವರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕಲಾ ತಂಡಗಳು ರಥಯಾತ್ರೆಯಲ್ಲಿ ಭಾಗಿಯಾಗಲಿವೆ ಎಂದರು. ಈಗಾಗಲೇ ಹೊಳೆನರಸಿ ಆರ್ಚ್ಕಲ್ಗಳು, ಹೊಳೆನರಸೀಪುರ ತಾಲೂಕುಗಳನ್ನು ಮುಗಿಸಿ ಇವತ್ತು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪ್ರವಾಸದಲ್ಲಿದೆ. ಅದನ್ನು ಮುಗಿಸಿ ನಂತರ ಅರಸೀಕೆರೆ ತಾಲೂಕಿಗೆ ಹೋಗಿ ಅರಸೀಕೆರೆಯಿಂದ ಹಾಸನ ನಗರಕ್ಕೆ ಆಗಮಿಸ್ತಾ ಇದೆ. 16ನೇ ತಾರೀಕು 16ನೇ ತಾರೀಕು ರಜಾ ಇರೋದರಿಂದ ಅವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು, ಕನ್ನಡ ಹಾಸನ ಸಾಂಸ್ಕೃತಿಕ ಸಂಘದ ಪ್ರತಿನಿಧಿಗಳನ್ನ ಕರೆಸಿ ಸಭೆ ಮಾಡಿದಾಗ ಒಂದು ನಿರ್ಣಯ ಮಾಡಿದ್ವಿ. ಸೋಮವಾರ ರಜೆ ಇರೋದರಿಂದ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಲಭ್ಯ ಇರೋಲ್ಲ ಮತ್ತು ಸಾರ್ವಜನಿಕರ ಓಡಾಟ ಕೂಡ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ರಥಯಾತ್ರೆ ಆಕರ್ಷಣೀಯವಾಗಿ ಮೂಡಿಬರೋಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಮಂಗಳವಾರ ಮಾಡಬೇಕು ಅಂಥೇಳಿ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯ ಮಾಡಿದ್ವಿ. ಎಲ್ಲರೂ ನಾವು ಒಪ್ಕೊಂಡ್ವಿ ಅದನ್ನು. ಆ ಹಿನ್ನೆಲೆಯಲ್ಲಿ ಒಂದು ಮಂಗಳವಾರ ಇರತಕ್ಕಂತಹ ರಥಯಾತ್ರೆಯ ಸ್ವರೂಪ ಹೇಗೆ. ಜಿಲ್ಲಾ
ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಮಾತನಾಡಿ, ಸರ್ಕಾರಿ ನೌಕರರಿಗೂ ಹಾಡುವ ಅವಕಾಶ ಇದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಥಯಾತ್ರೆ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಡೈರಿ ಸರ್ಕಲ್ ಉದ್ಘಾಟನೆ ಆಗುತ್ತೆ. ಆ ಮೂಲಕ ಇಡೀ ಕಲಾಭವನ ತನಕ ಸುಮಾರು 6 ಜಂಕ್ಷನ್ಗಳಲ್ಲಿ ರಥಯಾತ್ರೆ ಬಂದು ಹೋಗೋದ್ರಿಂದ ನಮ್ಮ ಜಿಲ್ಲೆಯ ಕಲಾ ತಂಡಗಳು ಇರುತ್ತೆ. ಅದ್ರ ಜೊತೆಗೆ ಮತ್ತು ಎಲ್ಲ ನಮ್ಮ ಸರ್ಕಾರಿ ನೌಕರರು ಕೆಲವರು ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಅವರಿಗೆ ಅಲ್ಲಿ ಆಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಕನ್ನಡ ಹಾಡು ಅಥವಾ ಜನಪದ ಗೀತೆ ಏನೇನು ಅವ್ರಿಗೆ ಕಲೆ ಗೊತ್ತಿದೆ ಅದಕ್ಕೊಂದು ವೇದಿಕೆ ಆಗುತ್ತೆ. ಹೀಗಾಗಿ ಆ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿ ನೌಕರರು ಯಾರು ಒಳ್ಳೆ ಕಲಾವಿದರು ಅವ್ರ ಕಲೆ ಪ್ರದರ್ಶನಕ್ಕೆ ಅವಕಾಶಕ್ಕೆ ಇರೋದ್ರಿಂದ ನಾನು ಜಿಲ್ಲಾಧಿಕಾರಿಗಳ ಜೊತೆ ಈಗಾಗಲೇ ಮಾತಾಡಿದ್ದೀನಿ ನಿನ್ನೆ ಮೀಟಿಂಗಲ್ಲಿ. ಹಾಗಾಗಿ ನಮ್ಮ ಅಧಿಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಥಯಾತ್ರೆಯಲ್ಲಿ ಭಾಗವಹಿಸಿ ಅಪ್ ಟು ಡೈರಿ ಸರ್ಕಲಿಂದ ಕಲಾಭವನವರೆಗೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಇದ್ರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಲ್ಲೇಶ್ಗೌಡರು ಸಾಹೇಬರ ನೇತೃತ್ವದಲ್ಲಿ ಮತ್ತು ಎಲ್ಲ ಕನ್ನಡ ಪತ್ರಿಕಾಗೋಷ್ಠಿಯಲ್ಲಿ ನರಸಿಂಹಮೂರ್ತಿ, ಶಿವಸ್ವಾಮಿ, ಯೋಗೇಶ್, ಬಸವರಾಜು ಇದ್ದರು. ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ 2023-24ನೇ ಸಾಲಿನ ಸದಸ್ಯರ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 22ರಂದು ನಗರದ ಗುರುಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಡಾಕ್ಟರ್ ವಿ ಶಿವೇಗೌಡ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭಾನುವಾರ ಬೆಳಗ್ಗೆ 10 ಗಂಟೆಗೆ ಸರ್ವ ಸದಸ್ಯರ ಸಭೆ ನಡೆಯಲಿದೆ. ಈ ವೇಳೆ ಹಿಂದಿನ ಜಮಾ ಖರ್ಚು ಮಂಡಿಸಿ ಅನುಮೋದನೆ ಪಡೆಯುವುದು, 2024-25ನೇ ಸಾಲಿನ ಅಂದಾಜು ಆಯವ್ಯಯಕ್ಕೆ ಅನುಮೋದನೆ ಪಡೆಯುವುದು, ಸಂಘದ ಬೈಲಾ ತಿದ್ದುಪಡಿ ಮಾಡಿ ಅನುಮೋದನೆ ಪಡೆಯಲಾಗುವುದು. ಬಳಿಕ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು. ಆಹ್ವಾನ ತಲುಪದೇ ಇರುವ ಸಂಘದ ಸದಸ್ಯರು ಇದೇ ಆಹ್ವಾನ ಪತ್ರಿಕೆ ಎಂದು ತಿಳಿದು ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಶಿಕ್ಷಣಾಧಿಕಾರಿಗಳ ಕಚೇರಿ ಹತ್ರ ಇರತಕ್ಕಂಥ ಗುರುಭವನದಲ್ಲಿ ಮಾಡಬೇಕು ಅಂತೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಎಲ್ಲರೂ ಕೂಡ ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಮಹಾಸಭೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಭೆಗೆ ನಾವು ಈ ಎಲ್ಲ ನಮ್ಮ ಸಂಘದ ಎಲ್ಲ ಸದಸ್ಯರನ್ನು ಕೂಡ ಈ ಮೂಲಕ ಕೆಲವ್ರಿಗೆ ಏನಾಗುತ್ತೆ ಅಂದರೆ ಪತ್ರಿಕೆ ನಾವು ಏನು ಲೆಟ್ರ್ ಹಾಕಿರ್ತೀವಿ ಅದು ತಲುಪಿರಲ್ಲ ಕೆಲವರಿಗೆ. ಎಲ್ಲರಿಗೂ ಕೂಡ ನಾವು ಖುದ್ದಾಗಿ ವೈಯಕ್ತಿಕವಾಗಿ ಅವ್ರಿಗೆ ಎಲ್ಲರಿಗೂ ಲೆಟ್ರ್ಗಳನ್ನು ಆಹ್ವಾನ ಪತ್ರಿಕೆಯನ್ನು ಪೋಸ್ಟ್ ಮುಖಾಂತರ ಕಳಿಸಿದ್ದೇವೆ. ಜೊತೆಗೆ ವಾಟ್ಸಪ್ ಮುಖಾಂತರನೂ ಕೂಡ ಎಲ್ಲ ನೌಕರಿಗೂ ಕೂಡ ಕಳಿಸ್ತಾ ಇದ್ದೇವೆ. ಕೆಲವ್ರಿಗೆ ಏನಾಗ್ತದೆ ಅಡ್ರೆಸ್ ಚೇಂಜ್ ಆಗಿರುತ್ತೆ, ನಂಬರ್. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ರಂಗಸ್ವಾಮಿ, ಉಪಾಧ್ಯಕ್ಷ ಚಂದ್ರೇಗೌಡ, ಮಾಜಿ ಗೌರವಾಧ್ಯಕ್ಷ ನರಸಿಂಹೇಗೌಡ, ನಿರ್ದೇಶಕ ರವಿಕುಮಾರ್, ರಜನೀಶ್ ಇದ್ದರು. ಕೆಪಿ ಗುರುಮೂರ್ತಿ ರಚಿತ ಓಡಲ ಧ್ವನಿ ಕೃತಿ ದಲಿತ ಚಳುವಳಿ ಹರಿದು ಬಂದ ದಾರಿಯ ಪ್ರತಿಬಿಂಬ ಎಂದು ಮಾವಳ್ಳಿ ಶಂಕರ್ ಹೇಳಿದರು. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ನಿವೃತ್ತ ಶಿಕ್ಷಕರ ಕೆಬಿ ಗುರುಮೂರ್ತಿಯವರು ರಚಿಸಿರುವ ಓಡಲ ಧ್ವನಿ ಕಾದಂಬರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಸಮುದಾಯಗಳು ಅನುಭವಿಸಿರುವ ಸಂಕಷ್ಟವನ್ನ ಕಾದಂಬರಿಯಲ್ಲಿ ಎಳೆ ಎಳೆಯಾಗಿ ಬರೆಯಲಾಗಿದೆ. ದಲಿತರ ಹೋರಾಟದ ಹಾದಿಯಲ್ಲಿ ಅನೇಕರು ಮೃತಪಟ್ಟಿದ್ದಾರೆ. ಅವರ ಹೋರಾಟದ ತುಡಿತ ಹಾಗೂ ನೋವಿನ ಸಂಕೇತ ಈ ಪುಸ್ತಕದಲ್ಲಿ ಬಿಚ್ಚಿಸಲಾಗಿದೆ. ಅನೇಕರ ತ್ಯಾಗ ಬಲಿದಾನದ ಫಲವಾಗಿ ಇಂದು ಬದುಕಿರುವವರು ಸಮೃದ್ಧಿ ಜೀವನ ಸಹಿಸುವಂತೆ ಆಗಿದೆ. ದಾಖಲಾಗದ ದಲಿತ ಪರ ಹೋರಾಟದ ಸವಾಲುಗಳು ಈ ಕಾದಂಬರಿಯಲ್ಲಿ ಲಿಖಿತ ರೂಪದಲ್ಲಿ ಕಾಣಸಿಗುತ್ತವೆ ಎಂದರು. ಇವತ್ತು ನನ್ನ ಬರವಣಿಗೆಗಳನ್ನು ನೀವು ಓದ್ತಾ ಇದ್ರೆ ಚಳುವಳಿಯಲ್ಲಿ ನೀವು ಪಾಲ್ಗೊಂಡಂತೆ ಭಾಸವಾಗ್ತದೆ, ಚಳುವಳಿಯ ಹಿನ್ನೆಲೆಗಳು ಭಾಸವಾಗ್ತದೆ, ಚಳುವಳಿಯ ಅನುಭವಗಳು ನಿಮ್ಮ ಮೈಗೂಡ್ತವೆ. ಆದ್ರಿಂದ ಆ ಒಂದು ಕೃತಿಗಳನ್ನು ಓದಿ ಅಂತ ಹೇಳ್ತಾ, ಮತ್ತೆ ಏನು ಈ ಕಥೆಯಲ್ಲಿ ಒಂದು ಕಾಲ್ಪನಿಕ ಕಥೆ ಮತ್ತೆ ಒಂದು ನಿಜ ಕಥೆಗಳಿದೆ. ನಿಜ ಕಥೆ ಗಂಗೂರಿನ ಭೂ ಹೋರಾಟ ಇರ್ಬೋದು, ನಮ್ಮೂರಿನಲ್ಲಿ 15 ದನಗಳು ಸತ್ತು 15 ದನಗಳಿಗೆ ವಿಷ ಹಾಕಿ ಸಾಯಿಸಿದಂಥ ಘಟನೆ ಇರ್ಬೋದು. ಆಮೇಲೆ ನನ್ನದೇ ಆದಂತಹ ಒಂದು ಘಟನೆ, ನಮ್ಮ ತಾಯಿ ಬೆಂಕಿಪಟ್ಟಣಕ್ಕೆ ಕೊಟ್ಟಿರೋ ಪೈಸೆ ಆ ತಗೊಂಡೋಗಿ ಕೀಟ್ಲೆ ಹುಡುಗರೆಲ್ಲ ಸೇರ್ಕೊಂಡು ಬೆಂಕಿ ಹಚ್ಚಿದಂಥದ್ದು. ಈ ವೇಳೆ ಖ್ಯಾತ ಸಾಹಿತಿ ಡಾಕ್ಟರ್ ಎಲ್ ಹನುಮಂತಯ್ಯ, ತುಮಕೂರಿನ ಖ್ಯಾತ ಸಾಹಿತಿ ಡಾಕ್ಟರ್ ಜಿವಿ ಆನಂದಮೂರ್ತಿ, ಕವಿ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶೇಖರ್ ಸೇರಿದಂತೆ ಇತರರಿದ್ದರು.
ಸ್ವಚ್ಛತೆಯೇ ಸೇವೆ ಅಭಿಯಾನ 2024ರ ಕುರಿತು ನಗರದ ಪ್ರಧಾನ ಅಂಚೆ ಕಚೇರಿಯಿಂದ ಸಾರ್ವಜನಿಕರಿಗೆ ಸ್ವಚ್ಛತೆ ಮತ್ತು ನೈರ್ಮಲ್ಯದ ಬದ್ಧತೆಯನ್ನು ಪ್ರದರ್ಶಿಸಲು ಮಾನವ ಸರಪಳಿಯನ್ನ ನಿರ್ಮಿಸಿ ಜಾಗೃತಿ ಜಾಥಾ ನಡೆಸಲಾಯಿತು. ಜಾಥಾವನ್ನು ಉದ್ದೇಶಿಸಿ ಮುಖ್ಯ ಅಂಚೆ ಪೋಸ್ಟ್ ಮಾಸ್ಟರ್ ರಮೇಶ್ ಮಾತನಾಡಿ, ಹಾಸನ ಪ್ರಧಾನ ಅಂಚೆ ಕಚೇರಿ ವತಿಯಿಂದ ಸಾರ್ವಜನಿಕರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಸೆಪ್ಟೆಂಬರ್ 14ರಿಂದ ಅಕ್ಟೋಬರ್ 2ರವರೆಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಇಂದು ಮಾನವ ಸರಪಳಿಯನ್ನ ನಿರ್ಮಿಸಿ ಜಾಗೃತಿ ಜಾಥಾ ಮಾಡಲಾಗಿದೆ. ಸಾರ್ವಜನಿಕರು ಸ್ವಚ್ಛತೆಗೆ ಹೆಚ್ಚು ಒತ್ತು ನೀಡಿ ಶುಚಿತ್ವವನ್ನು ಕಾಪಾಡುವುದರ ಜೊತೆಗೆ ಸುತ್ತಮುತ್ತ ಒಂದೊಂದು ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನು ಬೆಳೆಸಿ ಎಂದು ಮನವಿ ಮಾಡಿದರು. ಅಂಚೆ ಪೋಸ್ಟ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈ ದಿನ ಒಂದು ನಮ್ಮ ಅಂಚೆ ಇಲಾಖೆ ವತಿಯಿಂದ ಒಂದು ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ 14ನೇ ತಾರೀಕಿಂದ ಅಕ್ಟೋಬರ್ 2ನೇ ತಾರೀಕುವರೆಗೂ ಪ್ರತಿಯೊಂದು ದಿನ ಒಂದೊಂದು ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಇದಾಗಿ ಇವತ್ತು ಒಂದು ವಾಕಥಾನ್ ಮೂಲಕ ಮತ್ತು ಒಂದು ಮಾನವ ಸರಪಳಿಯನ್ನು ನಿರ್ಮಿಸುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಅಂಚೆ ಇಲಾಖೆ ಜನರಲ್ಲಿ ಒಂದು ಅಭಿಯಾನವನ್ನು ಕೈಗೊಳ್ತಾ ಇದೆ ಸ್ವಚ್ಛತೆಯ ಬಗ್ಗೆ. ಸ್ವಚ್ಛತೆ ನಮ್ಮ ಮುಖ್ಯ. ಈಗ ಎಲ್ರಿಗೂ ಗೊತ್ತಿರುವಂಥ ಹಾಗೆ ಸ್ವಚ್ಛತೆ ಇಲ್ಲದೆ ಇದ್ರಾಗ ನಾವು ಏನೇನೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ. ಸೊ ಅವೆಲ್ಲ ನಿಮಗೆ ಗೊತ್ತು. ಲಾಸ್ಟ್ ಒಂದು 2021-2ನೇ ಇಸ್ವಿಲಿ ನಾವು ಕೊರೋನಾವನ್ನು ನೋಡ್ತಾ ಇದ್ವಿ. ಸೊ ಅದು ಸ್ವಚ್ಛತೆಯ ವೈಫಲ್ಯವೇ ಕಾರಣ ಅದಕ್ಕೆ. ಹಾಗಾಗಿ ಜನರು ದಯಮಾಡಿ ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ, ಸ್ವಚ್ಛತೆಯನ್ನು ಕಾಪಾಡಿ ಒಂದು ಗಿಡವನ್ನು ನೆಡೋದ್ರ ಮೂಲಕ ನಮ್ಮ ಭೂಮಿ ತಾಯಿಯನ್ನು ಕಾಪಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮದಲ್ಲಿ ಅಂಚೆ ಅಧೀಕ್ಷಕರಾದ ಜೋಸೆಫ್ ರೋಡ್ರಿಗಸ್, ಶ್ರೀಮತಿ ಶೋಭಾ, ರಮೇಶ್, ಪ್ರಧಾನ ಅಂಚೆ ಪಾಲಕರು, ವಿಭಾಗೀಯ ಕಚೇರಿ ಮತ್ತು ನಗರದ ಎಲ್ಲ ಅಂಚೆ ಕಚೇರಿಯ ನೌಕರರು ಪಾಲ್ಗೊಂಡಿದ್ದರು. ಹಳಸಿದ ಅನ್ನ, ಗಟ್ಟಿ ಇಡ್ಲಿ, ಅಶುದ್ಧ ಕುಡಿಯುವ ನೀರು, ಅರೆಬೆರೆ ಬೆಂದ ಮುದ್ದೆ, ಹುಳು ತುಂಬಿದ ಧಾನ್ಯ, ಕೊಳೆತ ತರಕಾರಿ, ನೀರು, ಮಜ್ಜಿಗೆ. ಅಯ್ಯೋ, ಒಂದೇ ಎರಡೇ ಈ ಅವಾಂತರದಿಂದ ನೊಂದು ಬೆಂದ ವಿದ್ಯಾರ್ಥಿಗಳ ಕತೆ ನಿಜಕ್ಕೂ ಶೋಚನೀಯವಾಗಿದೆ. ಹೌದು, ಇಂತಹ ಘಟನೆ ಕಂಡು ಬಂದಿದ್ದು ಪ್ರವಾಸಿ ತಾಣ ಬೇಲೂರು ಸಮೀಪದ ಬಂಟೇನಹಳ್ಳಿ ಗ್ರಾಮದಲ್ಲಿನ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ. ಸರ್ಕಾರ ಕೋಟ್ಯಾಂತರ ವೆಚ್ಚ ಮಾಡುವ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಸತಿ ಮತ್ತು ಊಟ ನೀಡಲು ಮುಂದಾಗಿದೆ. ಆದರೆ ಅಧಿಕಾರಿಗಳ ವೈಫಲ್ಯ ಮತ್ತು ಜನಪ್ರತಿನಿಧಿಗಳ ಜಾಣ ಮೌನದಿಂದ ಬೇಲೂರು ತಾಲೂಕಿನ ಬಹುತೇಕ ವಸತಿ ಶಾಲೆಗಳು ಇಂದಿಗೂ ಅಸ್ವಚ್ಛತೆಗೆ ತಾಣವಾಗಿವೆ. ಈ ಬಗ್ಗೆ ಖಚಿತ ಮಾಹಿತಿ ಪಡೆದ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟ ಹಾಗೂ ಕೆಡಿಪಿ ಸದಸ್ಯರು ಭೇಟಿ ನೀಡಿದ ಸಂದರ್ಭದಲ್ಲಿ ವಸತಿ ಶಾಲೆಯ ಅಸಲಿ ಬಣ್ಣ ಬಯಲಾಗಿದ್ದು ಅಧಿಕಾರಿ ನಟರಾಜ್ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು. ಸರಿಯಾಗಿ 3 ಹಾಸ್ಟೆಲ್ಗಳಿಗೂ ಕೂಡ ಹೋಗುವುದಿಲ್ಲ ಮತ್ತು ಮಕ್ಕಳ ಬಗ್ಗೆ ಕಾಳಜಿ ಅಂತೂ ಇಲ್ಲ ಹಾಗೂ ಜವಾಬ್ದಾರಿ ಇಲ್ಲದ ವ್ಯಕ್ತಿಯಾಗಿರುತ್ತಾನೆ. ಹಾಗೂ ಈ ಹಿಂದೆ 2022ನೇ ಸಾಲಿನಲ್ಲಿ ಈತನ ದುರಾಡಳಿತ ಮತ್ತು ಭ್ರಷ್ಟಾಚಾರ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳು ಈ ವ್ಯಕ್ತಿಯನ್ನು ಅಮಾನತು ಮಾಡಿದ್ದರು. ಆದರೆ ಈ ವ್ಯಕ್ತಿ ರಾಜಕೀಯ ಬಲದಿಂದ ಮತ್ತು ಹಣ ಬಲದಿಂದ ಅಮಾನತನ್ನು ರದ್ದುಪಡಿಸಿಕೊಂಡು ಅದೇ ಸ್ಥಳದಲ್ಲಿ ಸೇವೆಯನ್ನು ಮುಂದುವರಿಸಿರುತ್ತಾನೆ. ದಯಮಾಡಿ ಇಂತಹ ಭ್ರಷ್ಟ ಅಧಿಕಾರಿಯಾಗಿ ರಕ್ಷಣೆಯನ್ನು ನೀಡದೆ ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರುಗಳು ಹಾಗೂ ಶಾಸಕರು ಈತರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಈ ಬಗ್ಗೆ ಕೆಡಿಪಿ ಸದಸ್ಯರಾದ ನಂದೀಶ್ ಮತ್ತು ಜ್ಯೋತಿ ಮಾತನಾಡಿ, ವಿಶ್ವವಿಖ್ಯಾತ ಬೇಲೂರು ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಸೇರಿದಂತೆ ಇನ್ನಿತರ ಇಲಾಖೆಗಳ ವಸತಿ ಶಾಲೆಗಳಿವೆ. ಪ್ರತಿ ವಸತಿ ಶಾಲೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಅಗ್ರಸ್ಥಾನವಾಗಿದೆ. ಕಳೆದ ವಾರದ ಹಿಂದೆ ಬೆಕ್ಕೋಡಿನ ವಸತಿ ಶಾಲೆ ಕೈಗನ್ನಡಿಯಾಗಿದೆ. ಇಂದು ಬಂಟೇನಹಳ್ಳಿ ಹಾಸ್ಟೆಲ್ ಬಗ್ಗೆ ವಿದ್ಯಾರ್ಥಿಗಳ ದೂರಿನ ಹಿನ್ನೆಲೆಯಲ್ಲಿ ಆಗಮಿಸಿದ ಸಂದರ್ಭದಲ್ಲಿ ಇಲ್ಲಿನ ಅಸ್ವಚ್ಛತೆ, ಅಶುದ್ಧ ಕುಡಿಯುವ ನೀರು, ಹಳಸಿದ ಆಹಾರ ಪದಾರ್ಥಗಳನ್ನು ನೀಡುತ್ತಾ ವಾರ್ಡನ್ ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ. ಸರ್ಕಾರದಿಂದ ಸಿಗುವ ಯಾವುದೇ ಸೌಲಭ್ಯ ನೀಡುತ್ತಿಲ್ಲ ಎಂದು ಆರೋಪಿಸಿದರು. ಈ ಹಾಸ್ಟೆಲ್ ಅಲ್ಲಿ ಸಮಸ್ಯೆ ಆಗರ ತುಂಬಿ ತುಂಬಾ ಜನ ಇಲ್ಲಿಂದ ಫೋನ್ಗಳು ಬರ್ತಾ ಇದ್ರು. ಮಕ್ಕಳು ಫೋನ್ ಮಾಡ್ತಿದ್ರು, ಮತ್ತೆ ಅಕ್ಕಪಕ್ಕದವರು ಕೂಡ ಫೋನ್ ಮಾಡಿದ್ದಾರೆ. ನಾವು ಭೇಟಿಗೆ ಬಂದಾಗ ಇಲ್ಲಿ ವಾರ್ಡನ್ಗಳು ಇಲ್ಲ, ಮತ್ತೆ ಅಡಿಗೆ ಸಿಬ್ಬಂದಿಗಳು ಅಡಿಗೆ ಮಾಡಿಟ್ಟು ಹೋಗಿದ್ದಾರೆ. 9 ಮಕ್ಕಳಿಗೆ 6 ಮುದ್ದೆ ಮಾಡಿಟ್ಟು ಹೋಗಿದ್ದಾರೆ. ಮೊಟ್ಟೆ ಬೇಯಿಸಿಲ್ಲ. ಇವತ್ತು ಮೊಟ್ಟೆ ಕೊಡ್ಬೇಕು ಮೆನು ಪ್ರಕಾರ. ಬೇಕಾಬಿಟ್ಟಿ ಇದೆ ಈ ಬೇಲೂರಲ್ಲಿ ಆಗ್ತಿರುವಂಥ ಕರ್ಮಕಾಂಡ. ಟಿವಿನಲ್ಲೂ ಬಂತು, ಸಮಸ್ಯೆಗಳು ಕಂಡು ಇಷ್ಟು ಬೇಜವಾಬ್ದಾರಿ ಆಗಿರೋ ಜನ ನೋಡಿದ್ರೆ ಇವರು ಮನುಷ್ಯರ ರೀತಿ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಆ ಮಕ್ಕಳು ಅಡಿಗೆ ಮಾಡಿಟ್ಟಿರೋ ಜಾಗದಲ್ಲಿ ಕತ್ಲೆ ಇಟ್ಟಿದ್ದಾರೆ. ಅಲ್ಲಿ ಫುಡ್ ಎಲ್ಲ, ಆ ಫುಡ್ ಏನು ಅಲ್ಲಿ ಬೀಳುತ್ತೋ ಕಸ ಬೀಳುತ್ತೋ ಗೊತ್ತಿಲ್ಲ. ಗೋಧಿನಲ್ಲಿ ಹುಳ ಬಂದಿದೆ. ಅಡಿಗೆ ಮಾಡುವಂಥ ವಾರ್ಡನ್ಗೆ ಚಂದ್ರಮ್ಮ ಅನ್ನೋವಂಥ ಅಡಿಗೆ ಸಹಾಯಕರಿಗೆ ಫೋನ್ ಮಾಡಿ ಕೇಳಿದ್ರೆ, ಸರ್ ಹಿಟ್ಟಿರೋದೆ ಅಷ್ಟು, ಹಂಗಾಗಿ ಅಷ್ಟೇ ಮಾಡೋದು ಅಂತ. ವಾರ್ಡನ್ಗೆ ಫೋನ್ ಮಾಡಿ ಕೇಳಿದ್ರೆ ವಾರ್ಡನ್ನು ಇದೆ, ತುಂಬಾ ಹಿಟ್ಟು ಎಲ್ಲದೂ ಇದೆ, ಯಾಕೋ
ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಂಜಿ ನಿಂಗರಾಜ್ ಮಾತನಾಡಿ, ತಾಲೂಕಿನ ಬಿಕ್ಕೋಡು ಹಾಸ್ಟೆಲ್ನಲ್ಲಿ ನಡೆದ ಘಟನೆ ಮಾಸುವ ಮುನ್ನವೇ ಬಂಟೇನಹಳ್ಳಿ ಹಾಸ್ಟೆಲ್ ಅವ್ಯವಸ್ಥೆ ನಿಜಕ್ಕೂ ಶೋಚನೀಯವಾಗಿದೆ. ಸರ್ಕಾರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗಲಿ ಎಂದು ಕೋಟ್ಯಾಂತರ ವೆಚ್ಚ ಮಾಡಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಭಾರೀ ಭ್ರಷ್ಟಾಚಾರಕ್ಕೆ ಕಾರಣವಾದ ಬಗ್ಗೆ ಖುದ್ದು ಕೆಡಿಪಿ ಸದಸ್ಯರ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿದ್ದು, ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವ ಬಗ್ಗೆ ತಿಳಿಸಿದರು. ಹಿಂದುಳಿದ ವರ್ಗದ ದೇವರಾಜರ್ಸು ವಸತಿ ನಿಲಯ ಅಂತ ಹೆಸರಿಟ್ಕೊಂಡಿದ್ದಾರೆ. ಇಲ್ಲಿ ಭ್ರಷ್ಟಾಚಾರ ತುಳುಕ್ತಾ ಇದೆ. ಬಡ ಮಕ್ಕಳು ಇಲ್ಲಿ ತಂದೆ ತಾಯಿಗಳು ಪಾಪ ಕೂಲಿನಲ್ಲಿ ಮಾಡಿಕೊಂಡು ಹಳ್ಳಿಯಿಂದ ಹಾಸ್ಟೆಲಲ್ಲಿ ನನ್ನ ಮಗ ಓದಿ ದೊಡ್ಡ ವಿದ್ಯಾವಂತ ಆಗಲಿ ಅಂತ ತಂದೆ ತಾಯಿಗಳು ಕಳಿಸ್ಕೊಡ್ತಾ ಇದ್ದಾರೆ. ಆ ಮಕ್ಕಳ ಹೊಟ್ಟೆ ಮೇಲೆ ಹೊಡೆದು ಇವರು ಮಕ್ಕಳ ಮೇಲೆ ಅಟ್ಟಹಾಸ ಮೆರೀತಾ ಇದ್ದಾರೆ. ಅಡುಗೆ ಸಿಬ್ಬಂದಿ ಹಾಗೂ ವಾರ್ಡನ್ ಅವರು ಭಾರಿ ಮಕ್ಕಳ ಬಗ್ಗೆ ಅಸಾಢ್ಯ ತೋರಿಸ್ತಾ ಇದ್ದಾರೆ. ಇವ್ರ ಬಗ್ಗೆ ಮೇಲಧಿಕಾರಿಗಳು ಕ್ರಮ ಕೈಗೊಂಡು ಅವ್ರಿಗೆ ಒಂದು ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ನಮ್ಮ ಮಾನವ ಹಕ್ಕು ಹೋರಾಟ ಒಕ್ಕೂಟ ಹಾಗೂ ನಮ್ಮ ಕೆಡಿಪಿ ಸದಸ್ಯರ ಜಂಟಿ ಕಾರ್ಯಾಚರಣೆಯಲ್ಲಿ ಒಂದು ಒಳ್ಳೆಯ ಕೆಲಸ ಆಗಿದೆ. ಅವರಿಗೆ ನಾವು ಕೆಡಿಪಿ ಸದಸ್ಯರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೇ ರೀತಿ ಅವರು ಒಳ್ಳೆ ಕೆಲಸ ಮಾಡಲಿ. ಈ ಸಂದರ್ಭದಲ್ಲಿ ಮಾನವ ಹಕ್ಕುಗಳ ಹೋರಾಟ ಒಕ್ಕೂಟದ ತಾಲೂಕು ಉಪಾಧ್ಯಕ್ಷ ರತ್ನಾಕರ, ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮೀನಾರಾಯಣ, ಪದಾಧಿಕಾರಿಗಳಾದ ಮೊಹಮ್ಮದ್ ಖಾಸಿಂ, ಕಿರಣ್, ಪರಮೇಶ್ ಸೇರಿದಂತೆ ಇತರರು ಹಾಜರಿದ್ದರು. ಆಲೂರು ಪಟ್ಟಣದ ಕೆಇಬಿ ಸರ್ಕಲ್ನಲ್ಲಿ ಶ್ರೀ ವಿನಾಯಕರ ಗೆಳೆಯರ ಬಳಗದ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಿನ್ನೆಲೆ ಪ್ರತಿಷ್ಠಾಪಿಸಿರುವ ಮೂರ್ತಿಯ ಅಂಗವಾಗಿ ಏರ್ಪಡಿಸಿದ್ದ ಜೋಡಿ ಎತ್ತುಗಳ ಪ್ರದರ್ಶನ ಹಾಗೂ ರಂಗೋಲಿ ಸ್ಪರ್ಧೆ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಮಕ್ಕಳಿಂದ ವೇಷಭೂಷಣ ಸ್ಪರ್ಧೆ ವಿಶೇಷವಾಗಿತ್ತು. ಆಲೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ಇದೇ ಮೊದಲ ಬಾರಿಗೆ ಏರ್ಪಡಿಸಿದ ಎತ್ತುಗಳ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು. ಮೊದಲ ಬಾರಿಗೆ ವಿಶೇಷವಾಗಿ ಜೋಡೆತ್ತುಗಳ ಪ್ರದರ್ಶನ ಆಯೋಜನೆ ರೈತರ ಉತ್ಸಾಹವನ್ನು ಹೆಚ್ಚಿಸಿತ್ತು. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಎಚ್ಪಿ ಧರ್ಮರಾಜ್ ಮಾತನಾಡಿ, ಎತ್ತುಗಳ ಸಾಕಾಣಿಕೆ ನಮ್ಮ ಕುಟುಂಬಗಳ ಸಂಪ್ರದಾಯ. ಮನೆಯಲ್ಲಿ ಎತ್ತುಗಳ ಸಾಕಾಣೆ ಎಂದರೆ ಅದು ಕೇವಲ ಹವ್ಯಾಸವಲ್ಲ, ಅದು ನಮ್ಮ ಬದುಕಿನ ಭಾಗ. ಪ್ರಸ್ತುತ ಕೃಷಿ ಯಾಂತ್ರೀಕರಣ ಆಗುತ್ತಿರುವುದರಿಂದ ಎತ್ತುಗಳ ಸಾಕಾಣಿಕೆಯಲ್ಲಿ ನಿರ್ಲಕ್ಷ್ಯ ಮಾಡುವುದು ಬೇಡ. ಎತ್ತುಗಳನ್ನು ಅತ್ಯಂತ ಕಾಳಜಿಯಿಂದ ಯಾವುದೇ ಕೊರತೆ ಇಲ್ಲದೆ ಮನೆಯ ಮಕ್ಕಳಂತೆ ಸಾಕಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ನಡೆದ ರಂಗೋಲಿ ಸ್ಪರ್ಧೆಯಲ್ಲಿ 5,000 ನಗದು ಬಹುಮಾನದೊಂದಿಗೆ ಪ್ರಥಮ ಸ್ಥಾನವನ್ನ ಭವಾನಿ, ಮಧು 3,000 ನಗದು ಬಹುಮಾನವನ್ನ, ಮಮತಾ, ಕಾಂತರಾಜು, ಕಾಂಚನ 2,000 ನಗದು ಬಹುಮಾನದೊಂದಿಗೆ ತೃತೀಯ ಸ್ಥಾನ ಪಡೆದುಕೊಂಡರು. ಈ ವೇಳೆ ರೈತ ಮುಖಂಡ ಧರ್ಮರಾಜ್, ರಾಧಮ್ಮ, ಜನಸ್ಪಂದನ ಸಂಸ್ಥಾಪಕ ಹೇಮಂತ್ ಕುಮಾರ್, ಕರವೇ ಜಿಲ್ಲಾ ಕಾರ್ಯದರ್ಶಿ ರಘುಪಾಳ್ಯ, ವಕೀಲ ನಾಗರಾಜ್ ಸೇರಿದಂತೆ ಇತರರಿದ್ದರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿರುವ ಕಸಬಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ನ ವತಿಯಿಂದ 2023-24ನೇ ಸಾಲಿನ ವಾರ್ಷಿಕ ಮಹಾಸಭೆಯ ಕೊಳ್ಳೇಗಾಲ ಪಟ್ಟಣದ ಶ್ರೀ ಉಮಾಶಂಕರ್ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿತ್ತು. ಸಭೆಯನ್ನ ಸಂಘದ ಅಧ್ಯಕ್ಷರಾದ ಮಹದೇವ್ ನಾಯಕ್ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಸದಸ್ಯರುಗಳ, ರೈತರುಗಳ ಸಮ್ಮುಖದಲ್ಲಿ ಸಭೆಯ ಕಾರ್ಯಕ್ರಮಗಳ ಕುರಿತು ಮಂಡನೆಯನ್ನ ಮಂಡಿಸಿದರು. ಸಂಘದ ಅಧ್ಯಕ್ಷ ಮಹದೇವ್ ನಾಯಕ್, ಮಾಜಿ ಅಧ್ಯಕ್ಷ ಸೋಮಶೇಖರ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ನಾಗರಾಜು, ಉಪಾಧ್ಯಕ್ಷೆ ಎಂ ಶೀಲಾ, ನಿರ್ದೇಶಕರುಗಳಾದ ಚಿಕ್ಕಬಸವೇಗೌಡ, ಶಿವಮೂರ್ತಿ, ಪಿ ಬಾಲಸುಬ್ರಹ್ಮಣ್ಯಂ ಸೇರಿದಂತೆ ಇತರರು ಭಾಗವಹಿಸಿದ್ದರು. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಲ್ಯಾಂಪ್ಸ್ ಸಹಕಾರ ಸಂಘದ ಬೆಳವಣಿಗೆಗೆ ಸಹಕರಿಸಬೇಕು ಎಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಸಂಘದ ಅಧ್ಯಕ್ಷ ಕೆ ಸುರೇಶ್ ಮನವಿ ಮಾಡಿದರು. ಚಾಮರಾಜನಗರದ ಲ್ಯಾಂಪ್ಸ್ ಸಹಕಾರ ಸಂಘದ ಗೋಡೌನ್ನಲ್ಲಿ ಏರ್ಪಡಿಸಲಾಗಿದ್ದ ಚಾಮರಾಜನಗರ ತಾಲೂಕು ಗಿರಿಜನರ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಮಹಾಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಗಿರಿಜನರು ಕಾಡಿನಲ್ಲಿ ದೊರೆಯುವ ಕಿರು ಅರಣ್ಯ ಉತ್ಪನ್ನಗಳಾದ ಜೇನು, ಪಾಸೆ, ನೆಲ್ಲಿಕಾಯಿ, ಅಂಟುವಾಳ ಸೇರಿದಂತೆ ಇತರ ಉತ್ಪನ್ನಗಳನ್ನು ಸಂಘಕ್ಕೆ ನೀಡುವ ಮೂಲಕ ಸಂಘದಿಂದ ದೊರೆಯುವ ಪ್ರಯೋಜನ ಪಡೆಯಬೇಕು ಎಂದು ತಿಳಿಸಿದರು. ತುಂಬಾ ಕಾಡು ಎಲ್ಲ ಒಣಗೋಗ್ತಿತ್ತು. ಆ ಸಮಯದಲ್ಲಿ ನಮ್ಮ ಎಲ್ಲ ಬೋರ್ಡ್ನವರು ನಮ್ಮ ಜೊತೆ
ದಿವಸ ಬೆಂಕಿ ಆಯ್ತು ನಮ್ಗೆ. ಅದು ಬಿಟ್ರೆ ನಮ್ಗೆ ಬೆಂಕಿ ಆಗಿಲ್ಲ. ಅದೆಲ್ಲ ನಿಮ್ಗೆ ನಾನು ಅಭಿನಂದನೆಗಳನ್ನು ತಮಗೆ ಸಲ್ಲಿಸ್ತೇನೆ. ನಮ್ಮ ಜೀವನಗೌಡರು ಇದ್ದಾರೆ, ಕೋಲೂರೇಗೌಡರು ಇದ್ದಾರೆ, ಸಿದ್ದೇಗೌಡರು, ನಂಜೇಗೌಡರು ಇದ್ದಾರೆ, ನಮ್ಮ ಬೇಡುಗುಳಿ ಸಿದ್ದೇಗೌಡರು ಇದ್ದಾರೆ. ಎಲ್ಲರೂ ಕೂಡ ಎಲ್ಲ ಕೋರ್ಟ್ಗಳಿಗೂ ಹೋಗಿ ನಾವು ಖುದ್ದಾಗಿ ಸಭೆಗಳು ಮಾಡಿದ್ವಿ. ಎಲ್ಲರೂ ಕೂಡ ಜಾಗೃತಿ ಮೂಡಿಸಿ ಈ ವರ್ಷ ನಾವು ಬೆಂಕಿನ ಸಂಪೂರ್ಣ ತಡೆಗಟ್ಟಿದ್ದೀವಿ. ಹಾಗಾಗಿ ನಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ ಈ ಸಂಬಂಧ. ಸಂಘದ ಉಪಾಧ್ಯಕ್ಷ ಶಿವಣ್ಣೇಗೌಡ ಮಾತನಾಡಿ, ಗಿರಿಜನರು ಹೆಚ್ಚು ಸದಸ್ಯರಿದ್ದರೂ ಕೂಡ ಸಭೆಗೆ ಹಾಜರಾತಿ ಕಡಿಮೆಯಾಗುತ್ತಿದ್ದು, ಅಲ್ಲದೆ ಉತ್ಪನ್ನಗಳ ಸಂಗ್ರಹಣೆ ಕುಂಠಿತವಾಗಿದೆ. ಇದರಿಂದ ಸದಸ್ಯರಿಗೆ ಸೌಲಭ್ಯ ಸಿಗುತ್ತಿಲ್ಲ. ಆದ್ದರಿಂದ ಹೆಚ್ಚು ಉತ್ಪನ್ನಗಳನ್ನು ಸಂಘಕ್ಕೆ ನೀಡಿ ಆರ್ಥಿಕ ಬೆಳವಣಿಗೆಗೆ ಮುಂದಾಗಬೇಕೆಂದು ಸಲಹೆ ನೀಡಿದರು. ಅವಾಗ ಏನಾಗ್ತಿದ್ರೆ ಚಾಮರಾಜನಗರದಲ್ಲಿ ಸೋಲುಗಳು ಇಲ್ಲ, ಚಾಮರಾಜನಗರದಲ್ಲಿ ಸೋಲುಗಳು ಇಲ್ಲ, ಕಡಿಮೆ ಇದ್ದಾರೆ. ಇಲ್ಲಿ ಭತ್ತ ಕಡಿಮೆ ಆಯ್ತಿದ್ದಾಗ ಏನೇನು ಹೇಳ್ತಾರೆ ಅವರು, ಚಾಮರಾಜನಗರದಲ್ಲಿ ಸೋಲುಗಳು ಇಲ್ಲ. ಸರ್ಕಾರಕ್ಕೂ ಗೊತ್ತಾಗಲ್ಲ, ಪಬ್ಲಿಕ್ ಸಿಗುವ ಮಧ್ಯಾಹ್ನದವರು ಗೊತ್ತಾಗಲ್ಲ, ಕಡಿಮೆ ಜನ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಬೇಡ ಅಂತ ಹೇಳಲ್ಲ, ಆದ್ರೆ ನಿಮ್ಮಲ್ಲಿ ಯಾವ ಸರ್ಕಾರದ ಒಂದು ಭದ್ರತೆಯಾಗಿ ಜಿಲ್ಲೆಯಲ್ಲಿ ಸಿಕ್ಕಿರ್ಬೇಕಂದ್ರೆ ಈ ಜಿಲ್ಲೆಯಲ್ಲಿ ಈ ತರ ನೋಡಿ ನಮ್ಮ ಸಹಕಾರ ಇಲಾಖೆ, ಆರೋಗ್ಯ ಇಲಾಖೆ ಒಂದು ಕಲ್ಯಾಣ ಮಂಟಪದ ಒಂದು ರಚನೆ ಮಾಡೋರು. ಯಾವುದೇ ಪ್ರತಿಯೊಂದು ಸಹಕಾರ ಇಲಾಖೆಯನ್ನು ತರ್ತಾರೆ. ನಮ್ಮ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಅಲ್ಲೂ ಕೂಡ ಇದು ಮಾಡ್ತಾರೆ. ಆಮೇಲೆ ಮಾತಾಡ್ತಾರವರು ನಮ್ಮ ಸೂಪರ್ವೈಸರ್ ಸರ್, ನಮ್ಮ ಶಿವನಾಥ ಸರ್, ಅವರು ಅಲ್ಲಿ ಏನೇನು ನಿಮ್ಗೆ ಒಂದು ಸೌಲಭ್ಯ ಸಿಗುತ್ತೆ ಅವರು. ಸಭೆಯಲ್ಲಿ ಸಹಕಾರ ಸಂಘದ ಸಹಾಯಕ ನಿರ್ದೇಶಕರಾದ ಶೋಭಾ, ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಶಿವನಾಗ, ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಸುಬ್ಬರಾಯ, ಸಂಘದ ನಿರ್ದೇಶಕರಾದ ಎಂ ಶಿವಣ್ಣ, ಕೇತಮ್ಮ, ಹನುಮೇಗೌಡ ಸೇರಿದಂತೆ ಇತರರಿದ್ದರು. ವರದಿ ಜಿ ಸ್ಯಾಮ್ವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಕುರಿ ಕಳವು ಮಾಡುತ್ತಿದ್ದ ಆರೋಪಿಯನ್ನ ಮಾಲು ಸಮೇತ ರೈತರು ಹಿಡಿದಿರುವ ಘಟನೆ ಕೆಆರ್ಪೇಟೆ ತಾಲೂಕಿನ ಹಂಗರಮುದ್ದನಹಳ್ಳಿ ಬಳಿ ನಡೆದಿದೆ. ಹೊಸಹೊಳಲು ಗ್ರಾಮದ ರಫಿ ಬಂಧಿತ ಕುರಿಗಳ ಆರೋಪಿಯಾಗಿದ್ದು, ಕೆಆರ್ಪೇಟೆ ತಾಲೂಕಿನ ಹಂಗರಮುದ್ದನಹಳ್ಳಿ ಬಳಿ ವಾಹನದೊಂದಿಗೆ ಕದ್ದ ಕುರಿಗಳನ್ನು ಸಾಗಿಸುತ್ತಿದ್ದ ಖಚಿತ ಮಾಹಿತಿಯನ್ನ ಆಧರಿಸಿದ ರೈತರು ಬೆನ್ನಟ್ಟಿ ಆರೋಪಿಯನ್ನ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಕುರಿಗಳ ರಫಿನನ್ನ ಹಿಡಿದು ತರಾಟೆಗೆ ತೆಗೆದುಕೊಂಡು ಗೋಸಾ ನೀಡಿ ಪೊಲೀಸರ ವಶಕ್ಕೆ ನೀಡಿದ್ದು, ಕೆಆರ್ಪೇಟೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಟನಹಳ್ಳಿ, ಗದ್ದೆಹೊಸರಲ್ಲಿ, ಚೌಡಸಮುದ್ರದಲ್ಲಿ, ಹಂಗರಮುದ್ದನಹಳ್ಳಿ, ಆಮೇಲೆ ಗುಳಿಯತ್ಕುಪ್ಪೆಲಿ, ಸಾಕ್ಷಿ ಬಿಡಲ್ಲಿ, ನಾಟನಹಳ್ಳಿ ಎಲ್ಲ ಕದ್ದಿರ್ತಕ್ಕಂಥ ಕಳ್ಳತನ ಇಲ್ಲಿ ಸಿಗಾಕೊಂಡು ನೋಡಿ ಹೊಸಹೊಳಲು ಸಾಬಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳ ನಡುವೆ ಭುಗಿಲೆದಿದ್ದ ಭಿನ್ನ ಮತವನ್ನು ರಾಜ್ಯ ನಾಯಕರು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಸಮಾನಗೊಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಮಹಮ್ಮದ್ ಆಯೇಜ್ ಮತ್ತು ಕೊಳ್ಳೇಗಾಲ ಟೌನ್ ಘಟಕದ ಅಧ್ಯಕ್ಷ ಜಗದೀಶ ಶಾಸ್ತ್ರಿ ಮತ್ತು ಅವರವರ ಕಟ್ಟ ಬೆಂಬಲಿಗ ಪದಾಧಿಕಾರಿಗಳ ನಡುವೆ ಕೆಲ ದಿನಗಳಿಂದ ಸಾಕಷ್ಟು ಭಿನ್ನಾಭಿಪ್ರಾಯ ಸೃಷ್ಟಿಗೊಂಡಿತ್ತು. ಈ ವಿಷಯ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಸಮಿತಿಯವರೆಗೂ ಮುಟ್ಟಿದ ಕಾರಣ ಕೊಳ್ಳೇಗಾಲ ಪಟ್ಟಣಕ್ಕೆ ಕರವೇ ರಾಜ್ಯ ಸಮಿತಿಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿಗಳಾದ ಮಂಜೇಶ್ ಮತ್ತು ತಂಡದವರು ಆಗಮಿಸಿ 2 ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಕರೆದು ಇಬ್ಬರ ನಡುವೆ ಭುಗಿಲೆದ್ದಿದ್ದ ಭಿನ್ನಮತ ಸಮಾನಗೊಳಿಸಿದ್ರು, ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬಣದ ರಾಜ್ಯ ಉಪಾಧ್ಯಕ್ಷ ಮಂಜೇಶ್ ಮಾತನಾಡಿ, ನಾವು ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ಹೋರಾಟ ನಡೆಸಬೇಕು ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳು ವ್ಯವಸ್ಥಿತವಾದ ರೀತಿಯಲ್ಲಿ ಸಾರ್ವಜನಿಕರ ಕೆಲಸ ನಡೆಯುತ್ತಿದೆಯೇ ಅಥವಾ ವಿಳಂಬವಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಿ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಸ್ಪಂದನೆ ನೀಡಬೇಕೆಂದು ತಿಳಿಸಿದರು. ಒಂದು ಕಡೆ ದಬ್ಬಾಳಿಕೆಯಿಂದ ಅಧಿಕಾರಿ ವರ್ಗಗಳು ಕೂಡ ಹೋರಾಟಗಳಿಂದ ಬಂದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತ ಏನು ನಮ್ಮ ಧ್ಯೇಯ ಇದೆಯೋ ಅದನ್ನು ಮುರಿಯೋದ್ರ ಮುಖಾಂತರ ದಬ್ಬಾಳಿಕೆಗಳು ನಡೀತಾ ಇದೆ. ಕೆಲವೆಲ್ಲ ಅದನ್ನು ನಮ್ಮ ಹೋರಾಟಗಾರನ ಹತ್ತಿಕ್ಕಂಥ ಕೆಲಸಗಳು ಕೆಲವು ಆಗ್ತಾ ಇದೆ, ಅದು ಆಗಬಾರ್ದು. ಆಮೇಲೆ ಮಹಿಳೆಯರು ಈಗ ತಾನೇ ನೀವು ನೋಡಿದ್ರಿ ದೌರ್ಜನ್ಯಗಳು ಇದು ನಡೀತಾ ಇದೆ, ಇದು ಆಗಬಾರ್ದು. ಆಮೇಲೆ ಏನು ಇವತ್ತು ಕೊಳ್ಳೇಗಾಲ ನಗರ ಇರ್ಬೋದು, ಚಾಮರಾಜನಗರದಲ್ಲಿ ರಸ್ತೆಗಳು ಹದಗೆಟ್ಟೋಗಿದೆ. ಏನು ಟೋಲ್ಗೋಸ್ಕರ ಟೋಲ್ ರಸ್ತೆಯನ್ನು ಏನು ನಿರ್ಮಾಣ ಮಾಡಿದ್ದಾರೆ ವಸೂಲಿ ಮಾಡೋದಕ್ಕೆ ಅದು ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇದೆ. ಆದರೆ ನಗರ ಭಾಗದಲ್ಲಿರ್ತಕ್ಕಂಥ ರಸ್ತೆಗಳು ಗುಂಡಿ ಬಿದ್ದು ಹಾಳಾಗಿ ಹೋಗಿದೆ. ಹಾಗಾಗಿ ಇದನ್ನು ಏನು ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಅದನ್ನು ಸರಿ ಮಾಡೋದ್ರ ಮುಖಾಂತರ ನಮ್ಮ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮೋಹನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಜ್ ಪಾಷಾ, ಶಿವರಾಜೇಗೌಡ, ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಆಯಾಜ್, ರೈತ ಮುಖಂಡ ಅಣಗಲ್ಲಿ ಬಸವರಾಜು, ಟೌನ್ ಘಟಕದ ಅಧ್ಯಕ್ಷ ಜಗದೀಶ ಶಾಸ್ತ್ರಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವರದಿ ಜಿ ಸ್ಯಾಮ್ವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ.
ಕೊಪ್ಪಳ ಜಿಲ್ಲಾ ಕುಕನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ 48ನೇ ವಾರ್ಷಿಕ ಮಹಾಸಭೆ ಶುಕ್ರವಾರ ಜರುಗಿತು. ಸಭೆಯನ್ನು ಉದ್ದೇಶಿಸಿ ಸಂಘದ ಅಧ್ಯಕ್ಷ ಶಂಭು ಜೋಳದ ಮಾತನಾಡಿ, ಸಂಘವು ಕಳೆದ 20 ವರ್ಷಗಳ ಹಿಂದೆ ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸುತ್ತಾ ಬಂದಿದೆ. ರೈತರು, ಸಾಲಗಾರರು ಮತ್ತು ಸಿಬ್ಬಂದಿಯವರ ನೆರವಿನ ಮೂಲಕ ಇಂದು ಜಿಲ್ಲೆಯಲ್ಲಿಯೇ ಉತ್ತಮ ಹೆಸರು ಬಂದಿದೆ. ಊರು ನಡುವೆ ಗೋದಾಮು ಮಾಡುವಂತೆ ಕೆಲವರು ಸಲಹೆ ನೀಡಿದ್ದರು. ಅದನ್ನು ತಿರಸ್ಕರಿಸಿ ಎಪಿಎಂಸಿ ಆವರಣದಲ್ಲಿ ಹೊಸದಾಗಿ ಗೋಡಾನು ಖರೀದಿಸಿ ಗೊಬ್ಬರ ಸಂಗ್ರಹಿಸಲು ಮತ್ತು ರೈತರಿಗೆ ಯೋಗ್ಯ ದರದಲ್ಲಿ ಮಾರಾಟ ಮಾಡಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯವಾಗಿದೆ ಎಂದು ತಿಳಿಸಿದರು. ಕರ್ನಾಟಕದಲ್ಲಿ ನಡೆದ ಒಂದು ಸೊಸೈಟಿ ಯಾವ ರೀತಿ ಎತ್ತರಕ್ಕೆ ಬೆಳೆಯಬಹುದು ಅನ್ನೋದಕ್ಕೆ ನಿದರ್ಶನ ಅಂತ ಹೇಳಿದ್ರೆ ನಮ್ಮ ಕುಕ್ಕೂರಿನ ಕೃಷಿ ಪತ್ತಿನ ಸಹಕಾರ ಸಂಘ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಬಂಧುಗಳೇ, ಇವತ್ತಿನ ಈ ಒಂದು ಸ್ಥಿತಿಗತಿ ನೋಡಿದಾಗ ಹಿಂದಿನ ಸ್ಥಿತಿಗತಿಯನ್ನ ಮೆಲುಕು ಹಾಕಿದಾಗ ಸಂಘ ಯಾವ ರೀತಿ ಇತ್ತು, ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ಕೇವಲ ಈ ಬಿಲ್ಡಿಂಗ್ ಅಷ್ಟೇ ಅಲ್ಲ. ಇವತ್ತಿಗಾಗಲೇ ಹೇಳಿದಂತೆ ಎಪಿಎಂಸಿಯಲ್ಲಿ ಒಂದು ಗೋಡೌನು ಮತ್ತು ಕೃಷಿ ಕೇಂದ್ರದ ಪಕ್ಕದಲ್ಲಿ ಒಂದು ಜಾಗ ಹಾಗೂ ರೈತ ಬಾಂಧವರಿಗೆ ಹಾಗೂ ಸ್ತ್ರೀಶಕ್ತಿ ಗುಂಪುಗಳಿಗೆ ಅತ್ಯಂತ ಸರಳವಾಗಿ ಸಾಲ ಸೌಲಭ್ಯಗಳನ್ನು ನೀಡಿ ಇವತ್ತು ಸರ್ಕಾರ ಏನೇ ಒಂದು ಯೋಜನೆಗಳನ್ನು ತಂದರೂ ಕೂಡ ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಯಾವುದೇ ಯೋಜನೆಗಳನ್ನು ತಂದರೂ. ಈ ವೇಳೆ ಮುಖಂಡರಾದ ಎನ್ಎಂ ಶಿವಕುಮಾರ್, ದೇವಪ್ಪ ಸೋಬಾನದ, ಹಣಕಾಸು ಅಧಿಕಾರಿ ಹನುಮಗೌಡರು, ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮನ್ನಸಾಬ್ ಗಾಂಜಿ ಸೇರಿದಂತೆ ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವೇವಿಸಿ ನ್ಯೂಸ್, ಕೊಪ್ಪಳ. ಕೇಂದ್ರ ಸರ್ಕಾರವು ವಕ್ಫ್ ಕಾಯ್ದೆಗೆ ತಿದ್ದುಪಡಿಯ ಮಸೂದೆಯನ್ನ ಹಿಂಪಡೆಯಬೇಕು. ಇದು ದುರುದ್ದೇಶ ಹಾಗೂ ಪ್ರತಿಕಾರದ ಮಸೂದೆ ಎಂದು ಆಗ್ರಹಿಸಿ ಶನಿವಾರ ಭಟ್ಕಳ ಎಸ್ಡಿಪಿಐ ಮುಖಂಡರು ನಗರದಲ್ಲಿ ಪ್ರತಿಭಟನೆ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ಸಭಾಪತಿಯವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ತೌಫಿಕ್ ಬ್ಯಾರಿ ಮಾತನಾಡಿ, ವಕ್ಫ್ ಆಸ್ತಿಗಳ ಸಂರಕ್ಷಣೆ ಹಾಗೂ ವಕ್ಫ್ ಸುಧಾರಣೆಗಳ ಹೆಸರಿನಲ್ಲಿ ಇತ್ತೀಚೆಗೆ ನರೇಂದ್ರ ಮೋದಿ ನೇತೃತ್ವದ ಒಕ್ಕೂಟ ಸರ್ಕಾರ ವಕ್ಫ್ ಬಿಲ್ 2024 ತಂದಿರುವುದು ಅತ್ಯಂತ ಆತಂಕಕಾರಿ ವಿಷಯವಾಗಿದೆ. ಮುಸ್ಲಿಂ ಸಮುದಾಯದ ಕ್ಷೇಮಾಭಿವೃದ್ಧಿಗೆ ಇರುವ ವಕ್ಫ್ ಆಸ್ತಿಗಳನ್ನು ಕಸಿದುಕೊಳ್ಳುವ ಹುನ್ನಾರ ಮತ್ತು ಬಿಜೆಪಿ ಪಕ್ಷದ ಹಿಡನ್ ಅಜೆಂಡವಾಗಿದೆ. ವಕ್ಫ್ ತಿದ್ದುಪಡಿ ಬಿಲ್ಗೆ ಸಂಬಂಧಿಸಿದಂತೆ ಆಕ್ಷೇಪಣೆಗಳು ಇದ್ದು, ಇದು ಸಾಮಾನ್ಯ ಕಾನೂನು ನಿಯಮಕ್ಕೆ ವಿರುದ್ಧವಾಗಿದೆ ಮತ್ತು ಕಾನೂನು ಉಲ್ಲಂಘನೆಯಾಗಿದೆ ಎಂದು ತಿಳಿಸಿದರು. क्योंकि इंडिया आज़ादी से पहले अलग अलग यूनियंस के तौर पे जाना जाता था. यूनियंस ऑफ स्टेट इंडिया को कहते हैं. अलग अलग यूनियंस मिला के एक स्टेट होता है. तो अलग अलग प्रॉपर्टी को एक इंडिया लेवल में एक गाइड करने के लिए तभी की गवर्नमेंट एक वक्फ बोल के बनाती है. और वो वक्फ को गवर्नमेंट भी यूज नहीं कर सकती. ऐसा एक कानून, ऐसा एक सिस्टम, कोर्ट, उसके बाद में मतलब वो गवर्नमेंट भी नहीं चाहती थी कि हम लोग पॉलिटिकली एम्पावर हुए. हमारे पास पॉलिटिकली ताकत आए. हम लोग सिर्फ हमारे मुस्लिम बोर्ड बना के खुश, मुस्लिम बोर्ड बना के खुश. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಜೈನ್ ಭಟ್ಕಳ, ತಾಲೂಕು ಅಧ್ಯಕ್ಷ ಮಕ್ಫುಲ್ ಶೇಖ್, ತಾಲೂಕು ಉಪಾಧ್ಯಕ್ಷ ವಾಸೀಂ ಮಣೆಗಾರ್ ಇದ್ದರು. ವರದಿ ಲೋಕೇಶ್ ನಾಯಕ್, ವೇವಿಸಿ ನ್ಯೂಸ್, ಭಟ್ಕಳ. ಮೈಸೂರಿನ ನರಡ್ಕೋ ನ್ಯಾಷನಲ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ಮೈಸೂರಿನ ಜಯಚಾಮರಾಜೇಂದ್ರ ಒಡೆಯರು ಗಲ್ಫ್ ಕ್ಲಬ್ ಹೌಸ್ ಸಭಾಂಗಣದಲ್ಲಿ ಒಂದು ದಿನದ ರಿಟೈನಿಂಗ್ ವಾಲ್ ಡೆವಲಪರ್ಸ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ನರಡ್ಕೋ ಚೇರ್ಮನ್ ಆದಿಶೇಷನ್ ಗೌಡ ಮಾತನಾಡಿ, ಈ ಕಾರ್ಯಾಗಾರ ನಮ್ಮ ಮೈಸೂರಿನ ಬಿಲ್ಡರ್ ಡೆವಲಪರ್ಸ್, ಸಿವಿಲ್ ಇಂಜಿನಿಯರ್ಸ್, ಸಿವಿಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೆ ಹಾಗೂ ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಜ್ಞಾನವರ್ಧಕವಾಗಿರುತ್ತದೆ. ಕಟ್ಟಡ ನಿರ್ಮಾಣದ ಉದ್ಯಮದಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಲೇಟೆಸ್ಟ್ ಅಪ್ಡೇಷನ್ ಇಂದಿನ ಅವಶ್ಯಕತೆಗೆ ಆಗಿರುವುದನ್ನು ಕಟ್ಟಡ ನಿರ್ಮಾಣದ ಸ್ಟೇಕ್ ಹೋಲ್ಡರ್ಸ್ ತಿಳಿಸಿಕೊಡುವ ಸಲುವಾಗಿ ಈ ಅರ್ಜೆಂಟ್ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಡೆವಲಪರ್ಗೆ ಯಾಕೆ ಬೇಕು ರಿಟರ್ನಿಂಗ್ ಬಾಲ್ ಬಗ್ಗೆ ಅಂತ ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾಟ್ ಓನ್ಲಿ ಡೆವಲಪರ್, ನಾಟ್ ಓನ್ಲಿ ಬಿಲ್ಡರ್, ಎಲ್ಲ ಕಡೆ ನೀರು ಎಲ್ಲಿ ಬರುತ್ತೆ, ಫ್ಲೋ ಬರುತ್ತೆ, ಅಥವಾ ಸಾಯಿಲ್ ಎಲ್ಲಿ ಬರುತ್ತೆ, ಅರ್ಥಕ್ವೇಕ್ ಥರ ಆಗ್ತಾ ಇರುತ್ತೆ, ಅದು ಸ್ಲೈಡ್ ಆಗುತ್ತೆ, ಅಂಥ ಕಡೆ ಎಲ್ಲ ಇದು ಬೇಕಾಗ್ತದೆ. ಅದ್ರ ಬಗ್ಗೆ ಟೆಕ್ನಿಕಲ್ ನಾಲೆಡ್ಜ್ ತಿಳ್ಕೊಂಡಿದ್ರೆ ನಾವು ಅದನ್ನು ಏನು ಇಂಟೆನ್ಸಿಟಿ ಇಟ್ಕೊಂಡು ಬಿಲ್ಡ್ ಮಾಡ್ಬೋದು, ಟೆಕ್ನಿಕಲ್ ಫೀಚರ್ಸ್ನೇನು ಅಡಾಪ್ಟ್ ಮಾಡ್ಬೋದು ಅನ್ನೋದ್ರಿಂದ ಆಗೋಂಥ ಅನಾಹುತ ತಪ್ಪಿಸ್ಬೋದು. ಒಂದು ವಾಟರ್ ಫ್ಲಡ್ಡಿಂಗ್ ಇರ್ಬೋದು, ಅಥವಾ ಸಾಯಿಲ್ ಎರೋಷನ್ ಇರ್ಬೋದು, ಅಥವಾ ಅದು ಲೆವೆಲಿಂಗ್ ಸಾಯಿಲ್ ಬೇರೆ ಕಡೆ ಹೈಟ್ ಡಿಫ್ರೆನ್ಸ್ ಆಫ್ ದ ಹೈಟ್ ಇರುವಾಗ ಇನ್ನೊಂದು ಕಡೆ ಹೋಗಿ ಅದು ಲ್ಯಾಂಡ್ ಸ್ಲೈಡ್ ಆಗಿ ಅನಾಹುತಗಳು ಏನಾಗ್ತವೆ, ಕೇರಳದಲ್ಲಿ ಆದಂಥ ಅನಾಹುತ ಇರ್ಬೋದು, ಅಥವಾ ಮೊನ್ನೆ ಕಾರವಾರದಲ್ಲಿ ನಡೆದಂಥ ರೋಡು ಪಕ್ಕದಲ್ಲಿ ಆದಂಥ ಒಂದು ರಿಟರ್ನಿಂಗ್ ವಾಲು ತಡೆಯೋಕ್ಕಾಗದೆ ಬೆಟ್ಟ ಕೊಚ್ಕೊಂಡು ಹೋದದ್ದಿರ್ಬೋದು ರೋಡ್ ಸಮೇತ. ಈ ಥರದ್ದೆಲ್ಲ ಅದಕ್ಕೂ ಎಲ್ಲರಿಗೂ ನಾಲೆಡ್ಜ್ ಅನ್ನೋದೇನಿದೆ ಅದು ಜನಸಾಮಾನ್ಯರಿಗೂ ಇಲ್ಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ
ನಮ್ಮ ಟೆಕ್ನಿಕಲ್ ಕಮಿಟಿ ಪ್ರೆಸಿಡೆಂಟ್ ಹಾಗೂ ನಮ್ಮ ಕಾರ್ಯಕ್ರಮದಲ್ಲಿ ನರೆಡ್ಕೋ ಅಧ್ಯಕ್ಷರಾದ ರವಿಕುಮಾರ್, ಸುಧೇಂದ್ರ, ರಾಘವೇಂದ್ರ ಪ್ರಸಾದ್, ನಾಗೇಶ್, ಗಗನ್, ದೀಪ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಕೋರವಂಗಲ ಗ್ರಾಮದಲ್ಲಿ ಆಜೋಳ ಬೇಸಾಯದ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಕೃಷಿ ಮಹಾವಿದ್ಯಾಲಯ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಸದಾಶಿವನಗೌಡ, ಕೋರವಂಗಲದ ಎಲ್ಲಾ ಗ್ರಾಮಸ್ಥರು ಕೃಷಿ ವಿದ್ಯಾರ್ಥಿಗಳಿದ್ದರು. ಗ್ರಾಮೀಣ ಕೃಷಿ ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಕೋರವಂಗಲ ಗ್ರಾಮದಲ್ಲಿ ತೆಂಗಿನಲ್ಲಿ ಕಾಂಡ ರಸಸೋರುವಿಕೆ ರೋಗಕ್ಕೆ ನಿರ್ವಹಣೆಯಾದ ಬೇರು ಉಣಿಸುವಿಕೆ ಪ್ರಾತ್ಯಕ್ಷಿತೆಯನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಕೃಷಿ ಮಹಾವಿದ್ಯಾಲಯ ಸಸ್ಯರೋಗ ಶಾಸ್ತ್ರ ಪ್ರಾಧ್ಯಾಪಕ ಡಾ ಚನ್ನಕೇಶವ, ಗ್ರಾಮದ ಮುಖಂಡರು, ಗ್ರಾಮಸ್ಥರಿದ್ದರು. ತಾಲೂಕಿನ ದುದ್ದಾ ಹೋಬಳಿಯ ಕಬಳಿ ಗ್ರಾಮದಲ್ಲಿ ಕೃಷಿ ಮಹಾವಿದ್ಯಾಲಯ ಕಾರೆಕೆರೆ ಹಾಸನದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಬೆಳೆ ವಿಮೆ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿ ಡಾ ಅರವಿಂದ್ ಕುಮಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇಶದ ಅಭಿವೃದ್ಧಿಗೆ ಖಾಸಗಿ ಶಾಲೆಗಳ ಕೊಡುಗೆ ಅಪಾರ. ಹಲವು ಸವಾಲುಗಳ ನಡುವೆಯೂ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಶಾಲೆಗಳಿಗೆ ಅಭಿನಂದನೆ. ಸಂಸದ ಶ್ರೇಯಸ್ ಪಟೇಲ್ ಹೇಳಿಕೆ. ದಿವಂಗತ ಎಚ್.ಎಸ್. ಪ್ರಕಾಶ್ ಜನಸೇವೆಗಾಗಿಯೇ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿದ್ದವರು. ಪ್ರಕಾಶ್ ಅವರು ಗೋಮಾತೆಯ ಪ್ರತಿರೂಪ. ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಬಣ್ಣನೆ. ಸೆಪ್ಟೆಂಬರ್ 19ರಂದು ವಿಧಾನಸೌಧ ಚಲೋ, ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹ. ಅಂಗನವಾಡಿ ಫೆಡರೇಷನ್ ಮತ್ತೆ ಹೋರಾಟ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.